ಇಷ್ಟ ಕಷ್ಟ ಅನ್ನೋದಕ್ಕಿಂತ ನಮ್ಮ ಅಪ್ಪಯ್ಯನ ಸಾಲ ತೀರ್ಸೋದೇ ಮುಖ್ಯ ನನಗೆ. ಅಪ್ಪಯ್ಯಂಗೆ ಯಾರು ದುಡ್ಡು ಕೊಡ್ತಾರೋ ಅವ್ರನ್ನೇ ಕಟ್ಕೋಬೇಕು ನಾನು. ಅಂದ್ರೆ ನಾನು ಬಡವ ಅಂತ ನನ್ನನ್ನು ರಿಜೆಕ್ಟ್ ಮಾಡ್ತಿದ್ಯಾ? ಏನೇನೋ ಕೇಳ್ಬೇಡ ನೀನು, ನಂಗೆ ಅಳನೇ ಬಂದ್ಬಿಡುತ್ತೆ. ಎಸ್, ನಿನ್ನ ಕಣ್ಣಲ್ಲಿ ತುಂಬ್ಕೊಂಡಿರೋ ನೀರೇ ಹೇಳ್ತಿದೆ ನೀನು ನನ್ನನ್ನು ಇಷ್ಟಪಡ್ತಿದ್ಯಾ ಅಂತ. ನಡುಗ್ತಾ ಇರೋ ಧ್ವನಿನೇ ಹೇಳುತ್ತೆ ನಿನಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ. ಇಲ್ಲ, ನಂಗೆ ಯಾರನ್ನು ಪ್ರೀತಿ ಮಾಡೋ ಯೋಗ್ಯತೆ ಇಲ್ಲ. ನಾವು ಬಡವರು, ಬಿಟ್ಬಿಡು ನನ್ನ. ಸರಿ ಕಾವೇರಿ, ನಾನು ನಿನ್ನ ಒತ್ತಾಯ ಮಾಡಲ್ಲ. ಆದ್ರೆ ಒಂದಂತೂ ಸತ್ಯ, ನೀನಿಲ್ದೆ ನಾನಿಲ್ಲ. ಕಾವೇರಿ, ನಿನ್ನ ಬಿಟ್ಟು ನಾನು ಬದುಕಬಹುದು, ಆದ್ರೆ ನಿನ್ಮೇಲೆ ನಾಳೆ ನಾನು ಸಂತೋಷವಾಗಿರಲ್ಲ ಕಾವೇರಿ. ಜೀವನ ಪೂರ್ತಿ ನಾನು ಒಂಟಿಯಾಗಿ ಏಕಾಂಗಿಯಾಗಿ ನರಳ್ತಾ ನರಳ್ತಾ ಸಾಯ್ಬೇಕು ಅನ್ನೋದೇ ನಿನ್ನ ಆಸೆ ಆಗಿದ್ರೆ ಹೋಗು ಕಾವೇರಿ. ಜೀವನ ಪೂರ್ತಿ ನಾನು ಒಂಟಿಯಾಗಿ ಏಕಾಂಗಿಯಾಗಿ ನರಳ್ತಾ ನರಳ್ತಾ ಸಾಯ್ಬೇಕು ಅನ್ನೋದೇ ನಿನ್ನ ಆಸೆ ಆಗಿದ್ರೆ ಹೋಗು ಕಾವೇರಿ. ಈ ಕೈನ ಯಾವತ್ತೂ ಬಿಡೋದಿಲ್ಲ ತಾನೆ. ಏಳೇಳು ಜನ್ಮಕ್ಕೂ ನನ್ನ ಜೊತೆಗಿರ್ತೀನಿ ಅಂತ ಹೇಳೋನೆ, ಅದನ್ನ ನಿಜ ಮಾಡು. ಸಾಧ್ಯನೇ ಇಲ್ಲ. ಏಳೇಳು ಜನ್ಮ ಅಲ್ಲ, ಈ ಜನ್ಮದಲ್ಲೇ ನಿಂಗವ್ನು ಸಿಕ್ಕಲ್ಲ. ಅದನ್ನ ಹೇಳಕ್ಕೆ ನೀನ್ ಯಾವಳು? ನಿನ್ನಂತ ಚಿಲ್ಲರೆ ಹುಡುಗಿಗೆ ಇದನ್ನೆಲ್ಲ ಹೇಳೋ ಅಗತ್ಯ ನನಗಿಲ್ಲ. ನಾನು ಆರ್ಡ್ರು ಮಾಡ್ತಾ ಇದ್ದೀನಿ, ನೀನ್ ಮುಂದೆ ಆದಿತ್ಯನ ತಂಟೆಗೆ ಹೋಗ್ಬಾರ್ದು, ಅವನನ್ನ ಮರ್ತು ಬಿಡ್ಬೇಕು. ಹಿಂಗೆಲ್ಲ ಮಾತಾಡಿದ್ರೆ ಹಲ್ಲುದಿಸ್ಬಿಡ್ತೀನಿ. ಆದಿತ್ಯ ನನ್ನೋನು, ನನ್ನನ್ನೇ ಮದ್ವೆ ಆಗ್ತಾನೆ. ಅದನ್ನ ಬ್ಯಾಡ ಅನ್ನೋದಕ್ಕೆ ನೀ ಅವ್ರ ದೊರೆಸ. ನೀನೆ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊ. ಯು ತುಂಬಾ ತಪ್ಪು ಮಾಡ್ತಾ ಇದೀಯಾ. ನನಗೆ ಕೋಪ ಬಂದ್ರೆ ಸುಟ್ಟು ಹಾಕ್ಬಿಡ್ತೀನಿ. ಸುಡೋದಕ್ಕೆ ನಿನ್ ಬೆಂಕಿನೂ ಅಲ್ಲ, ನನ್ ಮರದ ಗೊಂಬೆನೂ ಅಲ್ಲ. ನನ್ ಮೇಲೆ ದರ್ಬಾರ್ ಮಾಡೋಕೆ ನಾನು ನಿಮ್ಮನೆ ಬಿಟ್ಟಿ ಅನ್ನೋಕ್ಕೂ ಬಿದ್ದೋಳಲ್ಲ. ಏನೋ ಪ್ಯಾಟೆ ಹುಡುಗಿ ಅಂತ ಬಿಟ್ಟಿವ್ನಿ. ಇನ್ನೊಂದ್ಸಲ ನಾನು ಆದಿತ್ಯನ ವಿಷಯಕ್ಕೆ ಬಂದೆ ಅಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಷ್ಟೇ. ಮುಖ ಮೂತಿ ಗೊತ್ತಿಲ್ಲ, ನಾನು ಪೀರತಿನ ಕಿತ್ಕೊಳಕ್ ಬಂದ್ಬಿಟ್ಲು. ಓ ರಜಿನಿ, ಯಾವಾಗ ಬಂದ್ಯಾ? ನೀನು ಆ ಕಾವೇರಿ ಸವಾಸನ ಮಾಡಬಾರ್ದು. ಯಾಕೆ? ನನಗಿಷ್ಟ ಇಲ್ಲ. ಅದೇ ಯಾಕೆ? ನಿನ್ನನ್ನ ನಾನು ಲವ್ ಮಾಡ್ತಾ ಇದ್ದೀನಿ. ತಪ್ಪು ತಿಳ್ಕೊಂಡಿದ್ಯಾ? ನಿಜ ಹೇಳ, ನಿನಗೆ ಪ್ರೀತಿ ಇರೋದು ನನ್ನ ಮೇಲಲ್ಲ, ನನ್ನ ಆಸ್ತಿ ಅಂತಸ್ತು ಐಷಾರಾಮಿ ಜೀವನದ ಮೇಲೆ. ಹಾಗೆ ಅಂದ್ಕೋ, ಬಟ್ ನೀನ್ ನನಗೆ ಬೇಕಷ್ಟೇ. ಅಲ್ಲೇ ನೀನು ತಪ್ಪು ಮಾಡ್ತಿರೋದು. ನೋಡ್ ರಜಿನಿ,
ನೀನು ಅನ್ಕೊಂಡಿರೋ ಹಾಗೆ ನನ್ನ ಹತ್ರ ಆಸ್ತಿ ಶ್ರೀಮಂತಿಕೆ ಅಂತಸ್ತು ಎಲ್ಲ ಇರಬಹುದು, ಆದರೆ ನನಗದು ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ. ಯಾವತ್ತೋ ಒಂದಿನ ಇದನ್ನೆಲ್ಲ ಬಿಟ್ಟು ಬೀದಿಗೆ ಬರೋ ಮನುಷ್ಯ ನಾನು. ಈ ಬಡವ್ರ ಮಧ್ಯೆ ಬದುಕೋನು, ಇಲ್ಲೇ ನೆಮ್ಮದಿ ಸಂತೋಷನ ಹುಡ್ಕೋನು ನಾನು. ನನ್ನಂತವನ್ನ ನೆಚ್ಕೊಂಡ್ರೆ ನಿನ್ನ ಶ್ರೀಮಂತಿಕೆ ಕನಸು ಯಾವತ್ತೂ ನಿಜ ಆಗಲ್ಲ. ಯಾಕಾಗಲ್ಲ? ಅಷ್ಟೆಲ್ಲ ವೈಭೋಗನ ಬಿಟ್ಟು ನೀನ್ ಯಾಕೆ ಈ ಕೊಳಗೇರಿನಲ್ಲಿ ಬದುಕಬೇಕು? ಅದು ನನ್ನ ಇಷ್ಟ, ಅದನ್ನ ಕೇಳೋ ಹಕ್ಕು ನಿನಗಿಲ್ಲ. ನೀನು ನನ್ಗೆ ಯಾವುದೇ ರೀತಿಲೂ ಸೂಟ್ ಆಗಲ್ಲ. ನನಗೆ ನನ್ನ ಟೇಸ್ಟ್ಗೆ ತಕ್ಕ ಹಾಗಿರೋ ಹುಡುಗಿ ಅಂದರೆ ಕಾವೇರಿ ಒಬ್ಳೆ. ನಾನು ಅವಳನ್ನ ಮನ್ಸಾರೆ ಇಷ್ಟಪಡ್ತೀನಿ, ಅವಳನ್ನೇ ಮದುವೆನೂ ಆಗ್ತೀನಿ. ಸೊ ಪ್ಲೀಸ್ ನನ್ನ ಬಗ್ಗೆ ಯಾವುದೇ ರೀತಿ ಕನ್ಸಿಟ್ಕೋಬೇಡ, ಅರ್ಥ ಆಯ್ತಾ? ಯಾಕೆ ಕಾವೇರಮ್ಮನವ್ರು ಕೋಪ ಮಾಡ್ಕೊಂಡಿದ್ದೀರಿ? ಮತ್ತೆ ಅವಳಿಗೆ ಎಷ್ಟು ಪೊಗರಿದ್ರೆ ನಿನ್ ಸುದ್ದಿಗೆ ಬರ್ತಾಳೆ. ಯಾರು? ದೊಡ್ಡ ಮನೆ ಹುಡುಗಿ, ದೊಡ್ಡ ದಣಿಗಳ ಸಂಬಂಧಿಕ್ಲಂತೆ. ಆದ್ರೇನು ನನ್ನ ಆದಿತ್ಯನ ಮರ್ತ್ಬಿಡು ಅಂತ ನಂಗೆ ಹೇಳ್ತಾಳಲ್ಲ, ಅವಳು ಹಲ್ಲು ಉದುರಿಸ್ಬಿಡ್ಬೇಕು ಅನ್ಸಿತ್ತು. ಉದುರಿಸ್ಬಿಡ್ಬೇಕಿತ್ತು, ಯಾಕೆ ಬಿಟ್ಟೆ? ಎಲ್ಲ ನಿನ್ನಿಂದಾನೆ. ನಾನೇನ್ ಮಾಡಿದೆ? ನೀನ್ ನೋಡೋಕೆ ಎಷ್ಟು ಚೆನ್ನಾಗಿದ್ಯಾ, ಅದಕ್ಕೆ ಹಾದಿಲೋಗು ಹುಡುಗಿರಲ್ಲ ನಿನ್ ಮೇಲೆ ಕಣ್ಣು ಹಾಕೋದು. ಯಾವನ್ ಹೇಳಿದ್ದು ನಾನು ನೋಡಕ್ ಒಂಚೂರು ಚೆನ್ನಾಗಿಲ್ಲ? ಏನಿಲ್ಲ, ನೀನ್ ಒಳ್ಳೆ ಪಿಕ್ಚರ್ ಹೀರೋ ಇದ್ದಂಗಿದ್ಯಾ. ಅದಕ್ಕೆ ನೀನ್ ನೋಡಿದ ತಕ್ಷಣ ಎಲ್ಲ ಹುಡುಗಿರ್ಗೂ ಪ್ರೀತಿ ಉಟ್ಬಿಡತ್ತೆ. ನೀನ್ ಯಾಕಿಷ್ಟು ಚೆನ್ನಾಗಿದ್ಯಾ? ನೋಡು ನೋಡು ಹೆಂಗ್ ನಗ್ತ್ಯಾ, ನೋಡೋದು ಹಂಗೆ ನೋಡ್ತೀಯಾ. ಅದಕ್ಕೆ ಹುಡುಗಿರೆಲ್ಲ ಜೀವ ಬಿಡೋದು, ಅದೇ ನನ್ಗೂ ಭಯ ಆಗ್ತಿರೋದು. ಸರಿಯಾದ ಮೆಂಟ್ಲು ಕಣೆ ನೀನು. ನಿಜ ಹೇಳ್ಬೇಕು ಅಂದ್ರೆ ನನ್ಗಿಂತ ನೀನೇ ಚೆನ್ನಾಗಿದ್ಯಾ. ನಾನು ಯಾವತ್ತಾರು ಭಯ ಪಡ್ತೀನಾ? ಹಂಗಲ್ಲ, ನೀನ್ ಜಾಸ್ತಿನೇ ಚೆನ್ನಾಗಿದ್ಯಾ. ದಡ್ಡಿ, ವಿಷಯ ಏನ್ ಗೊತ್ತಾ, ನೀನ್ ನನ್ನ ತುಂಬಾ ಪ್ರೀತಿಸ್ತೀಯ ಅಲ್ವಾ, ಅದಕ್ಕೆ ನಾನು ಚಂದ ಕಾಣಿಸೋದು. ನೋಡು, ನಾನು ಈಗಲೂ ಚೆನ್ನಾಗಿ ಕಾಣಿಸ್ತೀನ? ಈಗ ಬೀಳಲ್ಲ. ನೀನ್ ಹಿಂಗೆ ಇದ್ದಿದ್ರೆ ನಂಗೆ ಎಷ್ಟೋ ಖುಷಿ ಆಗ್ತಿತ್ತು. ಆಗ ನನ್ನ ಹುಡ್ಗನ ಮೇಲೆ ಯಾರ ಕಣ್ಣು ಬೀಳ್ತಾ ಇರ್ಲಿಲ್ಲ. ಶೀ, ಆದಿತ್ಯ, ನೀನಂದ್ರೆ ನನಗೆ ತುಂಬಾ ಇಷ್ಟ. ನನಗೂ ನಿನಗೂ ಸೂಟ್ ಆಗಲ್ಲ. ಈ ಜನ್ಮ ಅಷ್ಟೇ ಅಲ್ಲ ಕಣೋ, ಮುಂದೆ ಎಷ್ಟೇ ಜನ್ಮ ಬಂದ್ರು ನೀವಿಬ್ರು ಸೇರೋದಕ್ಕೆ ಸಾಧ್ಯನೇ ಇಲ್ಲ. ರಾಜನೇ